ಪಿಡಬ್ಲ್ಯೂಡಿ ಈಗ ಆದೇಶ ನೀರು ಬಿಡಬೇಕಾದಂತ ಗೊತ್ತಿಲ್ಲ. ಅಲ್ಲಿ ಈಗಾಗಲೇ ಹಿಂದೆ ಬಹಳ ಸಾರಿ ಮಾಡಿದಾಗ ಬಿಟ್ಟಿದ್ದಾರೆ. ಸುಮಾರು ಸಾರಿ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ CWC ಆದೇಶ ಮಾಡಿದಾಗ ನೀರು ಬಿಟ್ಟಿದ್ದಾರೆ. ಅದನ್ನ ಹೆಂಗೆ ಪರಿಹಾರ ಕಂಡುಕೊಳ್ಬೇಕನ್ನೋದು ಇನ್ನು ಲೀಗಲಿ ಸರ್ಕಾರ ನಮ್ಮ ನೀರಾವರಿ ಇಲಾಖೆ ಚರ್ಚೆ ಮಾಡ್ಬೇಕಷ್ಟೇ. ಅವರಿಗೆ ಸರ್ವಪಕ್ಷ ಸಭೆ ಕರೆದು ಅಲ್ಲಿ ಇನ್ನೂ ಬಿಟ್ಟಿಲ್ಲ, ಬಹುಶಃ ನೀರು ಬಿಟ್ಟಿದ್ದಾರೆ. ಈಗ ಅದೇ ಇನ್ನು ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡ್ಬೇಕಂತ ಏನೋ ಚರ್ಚೆ ನಡೀತಾ ಇದೆ. ಸರ್ವ ಪಕ್ಷದಲ್ಲಿ ಸಭೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ಅವರು ಇರ್ತಾರೆ. ಈ ಕಡೆ ನಾವು ಒಪ್ಪಂದ ಪ್ರಕಾರ ಬಿಡ್ಬೇಕಂತ ಇದೆಯಲ್ಲ, ಬರ್ಸ್ಕೊಂಡಿದ್ದಾರೆ ಮುಂಚೆ ನಮ್ಮ ಕಡೆ. ಈಗ ನಮ್ಮ ಕಡೆ ನೀರಿಲ್ಲ, ನೀರಿನ ಶಾರ್ಟೇಜ್ ನಮಗೂ ಇದೆ. ಸೊ ಮುಂದಿನ ಜೂನ್ವರೆಗೆ ನಾವು ಮ್ಯಾನೇಜ್ ಮಾಡಬೇಕು, ಸುಮಾರು 8 ತಿಂಗಳ. ಹಾಗಾಗಿ ಎಲ್ಲ ಸಮಸ್ಯೆ ಇದೆ, ಎರಡು ಕಡೆ ಸಮಸ್ಯೆ ಇದ್ದೇ ಇದೆ. ಒಂದು ಕಡೆ ಕಾನೂನು ಸಮಸ್ಯೆ, ಒಂದು ಕಡೆ ನಮ್ಮ ರೈತರ ಕುಡಿಯುವ ನೀರಿನ ಸಮಸ್ಯೆ, ಎರಡು ಕಡೆ ಉದ್ಭವ ಆಗುತ್ತೆ. ಪದೇ ಪದೇ ಮಳೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳು ಕಾಯ್ದೋಗ್ತಾನೆ ಇರುತ್ತೆ. ಅಂದ್ರೆ ಕರ್ನಾಟಕ ವಿಚಾರದಲ್ಲಿ ಬಂದಾಗ ಯಾಕೆ ಪದೇ ಪದೇ ಸರ್? ಯಾಕಂದ್ರೆ ಅಲ್ಲಿ ಸರಿಯಾದ ರೀತಿ ವಾದ ಆಗಲ್ಲ ಅಂತನೋ ಅಥವಾ ಬೇಡಿಕೆ ನೀರಿಲ್ಲ, ಇಲ್ಲಿ ಬೆಳೆಗಳಿಗೆ ನೀರಿಲ್ಲ ಅನ್ನೋ ವಾಸ್ತವ ಗೊತ್ತಿರುತ್ತೆ. ಈಗಾಗಿದ್ದಲ್ಲ ಸುಮಾರು ಯಾವಾಗ ಅದು ಹಳೇದದು ಬ್ರಿಟಿಷ್ ಸರ್ಕಾರದ ಯಾವುದೋ ಇದ್ದಾಗ ಒಂದು ರಾಜರ ಕಾಲದಲ್ಲಿ ಒಡಂಬಡಿಕೆ ಆಗಿದೆ, ಅದು ನೀರು ಬಿಡಬೇಕಂತ. ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಆಕ್ಚುಲಿ ಅದನ್ನ ಅವಾಗೆ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು. ರಾಜ್ಯಗಳ ರೀಆರ್ಗನೈಸ್ ಆದಾಗ ಆಕ್ಚುಲಿ ಬಹಳ ಜನ ಹೇಳ್ತಾರೆ ತಜ್ಞರು, ಅದು ಅವಾಗ ಅದು ಅಂದ್ರೆ ಆ ಒಡಂಬಡಿಕೆ ಅಲ್ಲಿಗೆ ಕ್ಲೋಸ್ ಆಯಿತು ರೀಆರ್ಗನೈಸ್ ಆದ್ಮೇಲೆ. ಆದರೆ ಅದು ಇನ್ನೂ ಕಂಟಿನ್ಯೂ ಆಗಿದೆ ಹಂಗೆ. ಅದ್ರ ಬಗ್ಗೆ ನಮ್ಮ ಸರ್ಕಾರ ಚಿಂತನೆ ಮಾಡ್ಬೇಕದು. ನಮ್ಗೆ ಲೀಗಲ್ ಬ್ಯಾಟಲ್ ಮಳೆ ಕಡಿಮೆ ಆದಾಗ ಮಾತ್ರ ಆಗುತ್ತೆ, ಸಮಸ್ಯೆ ಬರೋಲ್ಲ. ನಮ್ಗೆ ಈ ತರ ಇದಕ್ಕೆ ಒಂದು ಸಂಧಾನ ಸೂತ್ರ ಬದಲಾವಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಫೈಟೇ ನಡೀತಾ ಇಲ್ವಲ್ಲ ಸರ್? ಯಾಕಂದ್ರೆ ಸರ್ಕಾರ ಆ ಕ್ಷಣದಲ್ಲಿ ಏನೋ ಒಂದು ಫೈಟ್ ಮಾಡ್ತೀರಿ, ಸುಪ್ರೀಂ ಕೋರ್ಟ್ ಹೋಗ್ತೀರಿ, ಟ್ರಿಬ್ಯುನಲ್ ಮುಂದೆ ಹೋಗ್ತೀರಿ, ಮುಗೀತು. ಮಳೆ ಬಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಒಂದು ಶಾಶ್ವತ ಪರಿಹಾರ ಬೇಕಲ್ಲ ಸರ್? ಅದೇ 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 ಇನ್ನು ಮಾಡ್ಬೇಕಲ್ಲ. ಇಂಥ ಸಂದರ್ಭ ಬಂದಾಗ ಅದು ಗಮನಕ್ಕೆ ಬರ್ತೈತೆ. ನೀವು ಹೇಳ್ದಂಗೆ ಶಾಶ್ವತ ಪರಿಹಾರ ಮಾಡ್ಬೇಕಾದ್ರೆ ಇನ್ನಾರು ಮುಂದೆ ಹಿಂಗೆ ಆಗದಂಗೆ ಏನಾರು ಒಂದು ಪರಿಹಾರ ಹುಡುಕ್ಲಿಕ್ಕೆ ಅದ ಸಾಕಷ್ಟು ದಾರಿ ಇದೆ, ಇಲ್ಲತ್ತಿಲ್ಲ. ಇಲ್ಲ, ವಾದ ಮಾಡೋದೇನಲ್ಲ. ಅಲ್ಲೆಲ್ಲ ವಾದ ಮಾಡ್ಬೇಕಾಗಿದೆ ಮೇಡಮ್. ಏನೋ ಇಲ್ಲ, ಅದು ಫಿಕ್ಸ್ ಆದೇಶ ಇದೆ ಇರೋದು. ಅಷ್ಟು ನೀರು ನಾವು ಕೊಡ್ಲೇಬೇಕಂತ ಇದೆ. ಅದನ್ನ ಅವ್ರು ಅದನ್ನ ಅಡ್ವರ್ಟೈಸ್ ತಗೋತಾರೆ. ಅದಕ್ಕೆ ಹೇಳಿದ್ರೆ ಇದೇನು ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸಭೆ ಮಾಡಿದ್ರು ಸರ್, ಬಿಜೆಪಿ ನಾಯಕರುಗಳೆಲ್ಲ ಸಪೋರ್ಟ್ ಮಾಡ್ತೀವಿ. ಆದ್ರೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ. ಅದು ಬೇರೆ ಅವ್ರ ಪಕ್ಷಕ್ಕೆ ಅಧಿಕಾರ ಇದೆ, ಮಾಡ್ಲಿಕ್ಕೆ ಅವರು ಮಾಡ್ತಾರೆ. ನಮ್ದೇ ಸರ್ಕಾರ ಗಂಭೀರವಾಗಿ ಇದನ್ನ ನೀವು ಹೇಳ್ದಂಗೆ ಮಳೆ ಹೆಚ್ಚಾದಾಗಿದೆ, ಯಾರು ಇದ್ರ ಬಗ್ಗೆ ಗಮನ ಕೊಡೋಲ್ಲ. ಎಕ್ಸಸ್ ವಾಟರ್ ಕೊಡ್ತೀವಿ. ಈಗ ನಮಗೆ ಕುಡಿಲಿಕ್ಕೆ ನೀರು ಇಲ್ದಾಗ ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಮಾಡ್ತಿರೋದು ಒಂದು ಆರೋಪ, ಕಳೆದ 2 ತಿಂಗಳಿಂದ ಹೋಗ್ತಾನೆ ಇದೆ ನೀರು. ಸಚಿವ ಸಂಪುಟ ವಿಸ್ತರಣೆ ಬ್ಯುಸಿ ಆಗಿರೋ ಬಗ್ಗೆ ಆಗಿರೋಗೆ ಕಾವೇರಿ ಕೊಳ್ಳದ ಬಗ್ಗೆ ಏನು ಇರುತ್ತೆ ಅಂತ ಕನ್ಸರ್ನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ ಯಾವಾಗ ನೀರು ಈಗ ಬಿಡುದು ಈಗ ಆದೇಶ ಆಗಿದೆ, ಈಗ ಅಷ್ಟೇ ರೀಸೆಂಟ್ ಆಗಿ. ಮುಂಚೆ ಯಾವಾಗ ಆಗಿಲ್ಲ, ಬಿಟ್ಟಿಲ್ಲ. ಅದು ಧಾರವಾಡ ಎಲೆಕ್ಷನ್ ರೆಡಿ ಮಾಡ್ಕೊಂಡಿದ್ವಿ. ಮಧ್ಯಂತರ ಜಾಮೀನ್ ಆಗಿದೆ ಸರ್. ಕುಲಕರ್ಣಿಗೆ ಮಧ್ಯಂತರ ಜಾಮೀನ್ ಆಗಿದೆ ಸರ್. ಶಾಸಕ ಸ್ಥಾನ ಮರುಸ್ಥಾಪನೆ ಆಗುತ್ತೆ. ಸೊ ಎಲೆಕ್ಷನ್ ಒಂದು ಕಡೆ ತಯಾರಿ ನಡೀತಿತ್ತು. ಈಗ ಇಲ್ಲ, ಅಷ್ಟೇ ಅದೇ ಡ್ರಾಪ್ ಆಗುತ್ತೆ, ಒಂದಾಗುತ್ತೆ, ಹಿರಿಯೂರು ಆಗ್ತದೆ ಅಷ್ಟೇ. ತೀರ್ಪು ಬಗ್ಗೆ ಹೇಳ್ತೀವಿ ಸರ್. ಜಾಮೀನು ಸಿಕ್ಕಿದೆ, ತೀರ್ಪು ಕಾನೂನು ಹೋರಾಟ ಅಷ್ಟೇ. ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ಆಗಲ್ಲ. ಅದು ಕೋರ್ಟ್ ಇದೆ, ಕಚೇರಿ ಇದೆ. ಹೈಕಮಾಂಡ್ ಪಟ್ಟಿ ಎಷ್ಟೊಂದು ಕಳಿಸ್ಬಿಟ್ಟಿದ್ದಾರೆ ಸರ್. ಯಾವಾಗ ಸರ್ ಹೇಳಿದಾರೆ ಸೋಮವಾರ ಆಗಲೇಬೇಕಲ್ಲ. ಆಲ್ರೆಡಿ ಟೂ ಲೇಟ್ ಆಗಿದೆ. ಸೋಮವಾರವರೆಗೆ ಮಾಡ್ತಾರೆ. ಅಷ್ಟಾಗಿ ಪಟ್ಟಿ ಬರ್ಬೋದ್ರೆ ಮುಂದೆ ಬರ್ತದೆ, ಮಾಡ್ತಾರೆ. ರಾಜ್ಯ ನಾಯಕರುಗಳ ಮಾತಿಗೆ ಬೆಲೆ ಇಲ್ಲ ಸರ್. ಹೈಕಮಾಂಡ್ ತೀರ್ಮಾನ ಮಾಡ್ತಾ ಹೇಗೆ ಸರ್? ಅವ್ರ ಕೂಡ ಅವ್ರಿಗೇನು ಹೇಳ್ಬೇಕು, ಅವ್ರಿಗೆ ವಾದ ಮಾಡಿದ್ದಾರೆ, ಯಾರ್ಯಾರು ಇರ್ಬೇಕಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ 8 ಜನ ಆಗುತ್ತೆ, ಹಾಗೆ ಆಗಿತ್ತು. ಅದು ಆಮ್ಯಾಗ ಪಟ್ಟಿ ಬಂತು, ಇವರೆಲ್ಲ ಹೇಳಿ ಬಂದಿದ್ರು, ಆಮ್ಯಾಗ ಪಟ್ಟಿ ಆಯ್ತು. ಈಗ ಹಂಗೆ ಸೇಮ್. ತಾವು ಕೂಡ ಕೆಲವರು ಹೆಸರು ಶಿಫಾರಸು ಮಾಡ್ಕೊಂಡಿದ್ರು.
ನಾವು ಹೇಳಿದ್ವಿ ಅಲ್ಲಲ್ಲಿ ಮುಂದಿನ 28ಕ್ಕೆ ಅನುಕೂಲ ಯಾರು ಆಗ್ತಾರೆ ರಾಜ್ಯದಲ್ಲಿ ಅವ್ರು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಸಜೆಷನ್ ಕೊಟ್ಟಿದ್ದೀವಿ. ಇವ್ರು ಮಾಡಿದ್ರೆ ಹಿಂಗಾಗುತ್ತೆ, ಇವ್ರು ಮಾಡಿದ್ರೆ ಹೀಗಾಗುತ್ತೆ ಅಂತ. ತಮ್ಮ ಯಾರು ಬೇಡಿಕೆ ಇಟ್ಟಿದ್ದಾರಾ ಸರ್? ಪೋಸ್ಟ್ಗಳನ್ನ ಹಾಕೊಂಡಿದ್ದಾರೆ ಸರ್. ಡಿಸಿಎಂ ಸ್ಥಾನಕ್ಕೆ ಏನಾದ್ರು ಬೇಡಿಕೆ ಇಟ್ಕೊಂಡಿದ್ದೀರಾ? DCM ನಾವೇನು ಇಟ್ಟರೆ ಮುಂದಿನ ಚುನಾವಣೆಗೆ ಯಾರು ಮಂತ್ರಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಸಲಹೆ ಕೊಟ್ಟಿದ್ದೆ ಅಷ್ಟೇ. ಮಾಡುವ ಸ್ಥಿತಿಯಲ್ಲಿ ಇದೆ ಸರ್ ಹೈಕಮಾಂಡ್. ಗೊತ್ತಿಲ್ಲ, ನಾವು ಹೇಳಿದ್ವಿ ನಮ್ದು ಏನು ಹೇಳ್ಬೇಕಂತ ಅದನ್ನ ಹೇಳಿದ್ವಿ. ಮಾಡೋದು ಬಿಡುದು ಅವ್ರಿಗೆ ಬಿಟ್ಟಂತ ವಿಚಾರ. ಬೆಳಗಾವಿಗೆ ಹೆಚ್ಚಿನ ಸ್ಥಾನ ಕೊಡ್ತಾರೆ. ಸಿಎಂ ಅವರು ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೌದಿ ಅವ್ರ ಜೊತೆಗೂ ಮೀಟಿಂಗ್ ಮಾಡಿದ್ದಾರೆ. ನಾವು ಇದ್ದಿಲ್ಲ ಅದ್ರಲ್ಲೇ, ನಾವು ಇದ್ದೀವಿ. ಯಾರಿಗಾಗ್ಬೋದು ಸರ್? ಚರ್ಚೆ ಎಲ್ಲ ರೀತಿ ಮಾಡ್ತಿದ್ದಾರೆ. ಮುಂದಿನ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಎಲ್ಲರ ಜೊತೆ ಅವ್ರು ಚರ್ಚೆ ಮಾಡ್ತಿದ್ದಾರೆ ಆಯಾ ಜಿಲ್ಲೆ ಮುಖಂಡರ ಜೊತೆ. ಕಾದ್ ನೋಡೋಣ ಏನಾಗ್ತಾರೆ. ಯಾರು ಅಲ್ಲ, ಫೈನಲ್ ಆಗಿ ಅಂತಿಮ ಹೈಕಮಾಂಡ್ ಡಿಸಿಷನ್ ಫೈನಲ್. ಯಾರು ಕೇಳಲಿಕ್ಕೆ ಹಕ್ಕಿದೆ, ಯಾರು ಕೊಡುದು ಮಾತ್ರ ಹೈಕಮಾಂಡ್. ಸೌದಿ ಹೆಬ್ಬಾಳ್ಕರ್ ಬಿಟ್ಟು ಬೇರೆ ಅವ್ರು ಕೊಡಿ ಅಂತ ಕೇಳಿದ್ರಂತ. ನಿಮ್ಗೆ ಯಾರು ಹೇಳಿದ್ರ ಯಾರು ಗೊತ್ತಿಲ್ಲ. ಒಂದಂತೆ ಕೊಡ್ಲೇಬೇಕ್ರ, ಒಂದಂತೆ ಕೊಡ್ಲೇಬೇಕು. ಎರಡನೇದು ಕೊಡುದು ಬಿಡುದು ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ. ಕೊಟ್ಟಿರಲ್ಲ, 3 ಇದ್ದೀವಿ 4 ಇದ್ದೀವಿ ಕೊಟ್ಟಿದ್ರು. ಅವಾಗೆಲ್ಲ ಲಿಮಿಟ್ ಇರಾಕಿಲ್ಲ, ಅವಾಗ ಕೊಡ್ತಾ ಇದ್ವಿ. ಈಗ ಲಿಮಿಟೇಷನ್ ಇದೆ, ಹೀಗಾಗಿ ಕಷ್ಟ ಜಾಸ್ತಿ ಕೊಡುದು. ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷತೆ ಈಗಿರುವಾಗ ಹೆಚ್ಚು ಮಂತ್ರಿ ಸ್ಥಾನ ಕೊಡೋದು ತಪ್ಪೇನಿದೆ? ತಪ್ಪೇನಿಲ್ಲ, 34 ಅಡ್ಜಸ್ಟ್ ಆಗ್ಬೇಕಲ್ಲ. ಬೇರೆ ಜಿಲ್ಲೆ ಅಡ್ಜಸ್ಟ್ ಆಗ್ಬೇಕು, ಜಾತಿವಾರ ಅಡ್ಜಸ್ಟ್ ಆಗ್ಬೇಕು, ಇದು ಬಹಳ ಮುಖ್ಯ. ಹೆಚ್ಚಿನ ಪ್ರಾಬಲ್ಯ ಕೊಡ್ಲಿಕ್ಕೆ ರಾಹುಲ್ ಗಾಂಧಿ ಹೇಳಿದಾರೆ, ಸೂಚನೆ ಅವರೇ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ, ಅವರೇ ಈಗಲೇ ಹೇಳಿದಾರೆ. ಅವ್ರ ಕೈಗೆ ಲಿಸ್ಟ್ ಇದೆ, ಈಗ ಅವ್ರು ಹೆಂಗ್ ಮಾಡ್ತಾರೆ ನೋಡೋಣ. ಅವ್ರಿಗೆ ಬಿಟ್ಟದ್ದು ಹೆಚ್ಚು. ಸಿದ್ದರಾಮಯ್ಯ ಅವ್ರು ಭೇಟಿ ಮಾಡಿದ್ದಾರೆ. ಯಾರು ಸಿಕ್ಕಿದ್ರಲ್ಲ, ಬೆಟ್ಟ ಆಗ್ತಾರ ಅವ್ರೆ. ಇತ್ತೀಚೆಗೆ ಇದು ಒಟ್ಟಿಗೆ ಕಾಣಿಲ್ಲ ಸರ್. ಮೊದ್ಲು ಕಾಣಿಲ್ಲ, ಈಗೂ ಕಾಣಿಲ್ಲ. ಮೊದಲು ಹಂಗೆ ಸೇಮ್. ಜಮೀರ್ ಅವ್ರದ್ದು ಕ್ಲಿಯರ್ ಆಗುತ್ತಾ? ಇಲ್ಲ, ಗೊತ್ತಿಲ್ಲ. ಎಲ್ಲ ಕೊಟ್ಟು ಬಂದಿರ ಲಿಸ್ಟು ಹೇಳಿದ್ದಾರೆ. ಅವ್ರ ಬಗ್ಗೆ ಮಾಡಿದ್ರೆ ನಮ್ಗೇನು ಅನುಕೂಲ ಅನಾನುಕೂಲ ಎಲ್ಲ ಹೇಳಿ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಡಿಸಿಷನ್ ಮಾಡ್ತಾರೆ. ವೇಟ್ ಮಾಡೋಣ, ಇನ್ನೊಂದು 2 days ಅಲ್ಲಿ ಪಟ್ಟಿ ಬರ್ತದೆ. ಇರುವಂತ ಪ್ರಸ್ತಾಪ ಮೇಲ್ವರ್ಗದವರು ಸಿಎಂ ಆಗಿದ್ದಾಗ ಸಹಜವಾಗಿ 5ನೇ ವರ್ಗಕ್ಕೆ ಹೆಚ್ಚಿನ ಸ್ಥಾನ ಸಿಗಬೇಕು ಅಂತ ಕೂಗಿದೆ. ಅವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಹೈಕಮಾಂಡ್? ಅದನ್ನೇ ಅವರೇ ಸೂತ್ರ ಹೇಳಿದ್ದಾರೆ. ಅವ್ರ ಕೈಲಿ ಪಟ್ಟಿ ಇದೆ, ಸರಿಯಾಗಿ ಮಾಡ್ತಾರ ಅವ್ರು. ಮತ್ತೆ ಪ್ರಬಲ ಜಾತಿಗಳಿಗೆ ಸ್ಥಾನಮಾನ ಸಿಕ್ಬಿಟ್ರೆ ಹೇಗೆ? ಬ್ಯಾಲೆನ್ಸ್ ಮಾಡ್ತಾರ, ಅವ್ರಿಗೂ ಬ್ಯಾಲೆನ್ಸ್ ಮಾಡ್ತಾರೆ, ಇವ್ರಿಗೂ ಕೊಡ್ತಾರೆ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ತಾರೆ. ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡಿದ್ರು. ಇಲ್ಲ ಸರ್, ಅದೇ ಸಿಎಂ ಜೊತೆ ಮೀಟಿಂಗ್ ಇತ್ತು ಅಷ್ಟೇ, ಅದೇ ಮೀಟಿಂಗ್. ಬೆಳಗಾವಿಯಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸರ್. ಬೆಳಗಾವಿ ನಾಯಕರು ಒಕ್ಕೂರಲಿಂದ ಕೇಳ್ತಾರೆ ಕೊಡ್ಲಿಕ್ಕೆ ಕೇಳ್ರೆ ಅವ್ರು ಕೊಡ್ಬೇಕಲ್ಲ, ನಾವು ಕೇಳಿದಿಲ್ಲ. ಹೆಚ್ಚಿಗೆ ಕೊಡ್ಲಿಕ್ಕೆ ಕೇಳಿದ್ವಿ, ಕೊಡುದು ಅವ್ರು ಕೇಳಿದೆ ಹೈಕಮಾಂಡ್. ಹೆಚ್ಚಿಗೆ ಕೊಟ್ಟಷ್ಟು ಬೆಳಗಾವಲ್ಲಿ ಚಟಾಪಟಿ ಜ್ವರ ಆಗುತ್ತೆ ಅನ್ನೋ ಕಾರಣಕ್ಕೆ ಜಟಾಪಟಿ ಏನಾಗಲ್ಲ, ಜಟಾಪಟಿ ಏನಾಗಲ್ಲ. ಅಲ್ಲಿ ಅವಕಾಶ ಫ್ಯಾಮಿಲಿ ಹೆಬ್ಬಾಳ್ಕರ್ ಫ್ಯಾಮಿಲಿ ಅಂತ ಮುಂಚೆ ಚಿಕ್ಕದೆಲ್ಲ 2 ಮಂತ್ ನಡೆದಿ 3 ವರ್ಷ ನಡೆಸಿದ್ರಲ್ಲ. ಮತ್ತೆ ಈಗ ಏನಾಗಿದೆ? ಏನು ಜಟಾಪಟಿ ಏನಾಗಿಲ್ಲ, ಶಾಂತ ಇದೆ. 3 ವರ್ಷ ಶಾಂತಿ ಇದ್ದಾರೆ. ಸಿಎಂ ಅವರು 100 ದಿನದ ಟೈಮ್ ಬಾಂಡಿಂಗ್ ಮಾಡಿದ್ರು. ಈಗಾಗಲೇ 60 ದಿನ ಕಳೆದೋಗಿದೆ. ಹೇಳಿಕೆ ಡೈಲಿ ಸಿಎಂ ಆಗಿಬಿಟ್ಟಿದ್ದಾರೆ. ಕೆಲಸ ಇರೋದು ಅಲ್ಲೆಲ್ಲ ಪೆಂಡಿಂಗ್ ಇದೆ. ಮೊನ್ನೆ ಹೇಳಿದ್ರೆ ಅದು ಲಿಸ್ಟ್ ನೋಡಿರ್ಬೇಕಲ್ಲ. ಡೆಲ್ಲಿಯಲ್ಲಿ 8,000 ಕೋಟಿ ನಮಗೆ ದಿಲ್ಲಿಂದ ಬರಬೇಕು, ಎಷ್ಟು ಪ್ರಾಜೆಕ್ಟು ಪೆಂಡಿಂಗ್ ಇದೆ. ಮೇಕೆದಾಟು, ಮಾದಾಯಿ ಇವೆಲ್ಲ ಡೆಲ್ಲಿಯಲ್ಲಿ ಇದೆಲ್ಲ. ಡೆಲ್ಲಿಯಲ್ಲಿದೆ. JJM ದುಡ್ಡು ಬರಬೇಕು, 15 ಹಣಕಾಸಿನ ದುಡ್ಡು ಬರಬೇಕು, ಸುಮಾರು ಪೆಂಡಿಂಗ್ ಇದೆ. ಕರ್ನಾಟಕದಲ್ಲಿ ಅನೇಕ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಗುತ್ತಿಗೆದಾರರಿಗೆ ಪೇಮೆಂಟ್ ಆಗ್ತಾ ಇದೆ.
ಅದು ಅದಕ್ಕೆ ಆಗಿಲ್ಲ, ಅಲ್ಲಿಂದ ಬರ್ಬೇಕಲ್ಲ ದುಡ್ಡು, ಸುಮಾರು 13,000 ಕೋಟಿನೋ ಬರ್ಬೇಕಿದೆ ಅದು. ವಿಶೇಷವಾಗಿ ಈ SC/ST ಗೆ ಮಹತ್ವ ಕೊಡುತ್ತೆ ಅಂತ ಹೇಳುವ ಸರ್ಕಾರ KNN ಇಲಾಖೆಯಲ್ಲಿ 300 ಕೋಟಿ ಇದುವರೆಗೂ ಕೂಡ ಸಣ್ಣ ಸಣ್ಣ ಏನು SCPT ಯಲ್ಲಿ ವರ್ಕ್ ಮಾಡಿದಾಗ ಕಾಂಟ್ರಾಕ್ಟರ್ಗಳಿಗೆ ಬಿಲ್ಲಿ ಆಗಿದೆ. ಅದು ಆ ಇಲಾಖೆ ಕೇಳ್ಬೇಕು ನೀವು, ಆ ಮಂತ್ರಿ ಕೇಳ್ರೆ ಅವ್ರ ಹತ್ರ, ಸರ್ಕಾರ ಕೇಳಿ ನಾವು ಆ ಇಲಾಖೆದು ಎಕ್ಸಾಕ್ಟ್ಲಿ ಏನಿದೆ ಅಂತ ಗೊತ್ತಿರೋದಿಲ್ಲ. ನಮ್ಮ ಇಲಾಖೆ ಆದ್ರೆ ನಾವು ಹೇಳ್ಬೋದು. ಹಾವೇರಿ ವಿಚಾರದಲ್ಲಿ ಒಂದು ಕಡೆ ಕೊಡೋದಕ್ಕೆ ನಮ್ಮದು ಮನಪರಮಾಟ ಅದೆಲ್ಲ ಬಂದ್ ಮಾಡ್ತಿದ್ದೀವಿ. ಅದು ಏನು ತಪ್ಪಿಲ್ಲ, ಜಾಗೃತಿ ಮಾಡ್ಬೇಕಲ್ಲ, ಅವರು ಅಟ್ರಾಕ್ಷನ್ ಮಾಡ್ಬೇಕು ಸರ್ಕಾರದ ಮೇಲೆ. ನೀವು ಹೇಳಿದ್ರಲ್ಲ, ಮುಂಜಾಗ್ರತೆ ಕ್ರಮ ಕೈಗೊಳ್ಳಿಕ್ಕೆ ಅದು ಒಂದು ಆಗ್ಬೋದು. ಈಗ ಬಂದ್ ಮಾಡಿದ್ರೆ ಅಂದ್ರೆ ಅದನ್ನೇನು ನಾವು ರಾಂಗ್ ಡೈರೆಕ್ಷನ್ನಾಗ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನಮ್ಮನ್ನ ಎಚ್ಚರಗೊಳಿಸ್ಲಿಕ್ಕೆ ಪ್ರತಿಭಟನೆ ಇರ್ಬೋದು, ಕಾನೂನು ಹೋರಾಟ ಸರಿಯಾಗಿ ಮಾಡೋಂತ ಇರ್ಬೋದು, ಅಥವಾ ಮುಂದೆ ನೀರನ್ನ ಅವ್ರಿಗೆ ಯಾವ ರೀತಿ ಬಿಡ್ಲಿಕ್ಕೆ ಏನಾರ ಸೋರ್ಸ್ ಮಾಡ್ಕೋತಾರೆ ಅಡಿಷನಲ್ಲು, ಅಥವಾ ಕಾವೇರಿ ಇದಕ್ಕೆ ಬೇರೆ ಕಡೆದಿಂದ ಪಂಪ್ ಮಾಡಿ ನೀರು ಹಾಕ್ಲಿಕ್ಕೆ ಅವಕಾಶ ಇದೆಯಾ? ಅದೇ ಇದೆ, ಅವಕಾಶ ಇದೆ, ಇಲ್ಲ ಅಂತಿಲ್ಲ. ಬೇರೆ ಎಕ್ಸೆಸ್ ವಾಟರ್ ಎಲ್ಲಿ ಹೋಗ್ತಿದ್ರೆ ಅದನ್ನ ಇಲ್ಲಿ ನಾವು ಪಂಪ್ ಮಾಡಿ ಇಲ್ಲೇ ಹಾಕ್ಬೋದು. ಸಾಕಷ್ಟು ನಮ್ಮ ನದಿಗಳು ಸುಮಾರು ಹಾಗೆ ಹೋಗ್ತೈತಿ ಸಮುದ್ರಕ್ಕೆ. ಅದ್ರಲ್ಲೊಂದು 5 TMC 10 TMC ಪಂಪ್ ಮಾಡಿ ಹಾಕಿದ್ರೆ ಶಾಶ್ವತ ಪರಿಹಾರ ಆಗುತ್ತೆ. ಈಗ ಎತ್ತಿನಗಳು ಹಾಕಿದಾರಲ್ಲ, ಎಷ್ಟು 300 ಕಿಲೋಮೀಟರ್ ತರ್ತಾ ಇಲ್ಲ. ಹಂಗೆ ಇಲ್ಲಿ ಕೂಡ ಪಂಪ್ ಮಾಡಿ ಇಂಥ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಇದೆ. ಸೊ ಒಂದು 5-10 TMC ನೀರು ನಾವು KRS ಹಾಕೋದೇನು ದೊಡ್ಡ ವಿಷಯ ಏನಲ್ಲ, ಮಾಡ್ಬೋದು ಅದು. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.